ಪ್ರಧಾನಿ ಮೋದಿ ಲೋಕಸಭಾ ಚುನಾವಣಾ ಸಂದರ್ಭದಲ್ಲಿ ಪ್ರಚಾರಗಳನ್ನು ಮಾಡ್ತಾರೆ ಗೊತ್ತಿದೆ. ಆದರೆ ಬೆಂಗಳೂರು ರೋಡ್ ಶೋ ಮಾತ್ರ ಮುಂದಕ್ಕೆ ಹೋಗಿದೆ. ಆ ಬದಲಾಗಿ ಮೈಸೂರು ಮತ್ತು ಮಂಗಳೂರದ್ದು ಕಾರ್ಯಕ್ರಮಗಳನ್ನು ಸೆಟ್ ಮಾಡಿಕೊಂಡಿದ್ದಾರೆ. ಏಪ್ರಿಲ್ 19ಕ್ಕೆ ನಡೀಬಹುದಂತೆ ಬೆಂಗಳೂರಲ್ಲಿ ನಡೀಲಿ. 14ನೇ ತಾರೀಕು 4 ಗಂಟೆಗೆ ಮೈಸೂರಿಗೆ ಹೋಗಿ ಅಲ್ಲಿ ಮಹಾರಾಜ ಕಾಲೇಜ್ ಮೈದಾನದಲ್ಲಿ ರ್ಯಾಲಿ ಮಾಡ್ಕೋತಾರೆ. 14ನೇ ತಾರೀಕು 6 ಗಂಟೆಗೆ ಮಂಗಳೂರಿಗೆ ಹೋಗಿ ರೋಡ್ ಶೋ ಮಾಡ್ತಾರೆ, 1-1.5-2 ಕಿಲೋಮೀಟರ್ ಅಷ್ಟು. ದಟ್ಸ್ ದಿ ಪ್ಲ್ಯಾನ್. ಈಗ ಸದ್ಯಕ್ಕೆ ಮುಂದಕ್ಕೆ ಗೊತ್ತಿಲ್ಲ, ಅದೇನಾದ್ರು ಚೇಂಜ್ ಆದರೆ. ಅಲ್ಲಿ ಮೊದಲ ಹಂತ ಚುನಾವಣೆ ಆಗ್ತಾ ಇರೋದ್ರಿಂದ ಈ ಚೇಂಜಸ್ ಆಗ್ತಿರ್ಬೋದು. ಏನೋ ಮಾಡ್ಕೋತಾರೆ, ಅವರು ತೋಚಿದ್ದನ್ನು ಅವ್ರು ಮಾಡ್ಕೋತಾರೆ. ರಾಜ್ಯ ಲೋಕಸಭಾ ಕಣದಲ್ಲಿ ಈಗ ಕಂಪ್ಲೇಂಟ್ ಪರ್ವ. ಪ್ರಧಾನಿ ಮೋದಿ ಫೋಟೋ ಬಳಕೆ ಮಾಡುತ್ತಿರುವಂತಹ ಶಿವಮೊಗ್ಗದಲ್ಲಿ ಬಿಜೆಪಿ ರೆಬಲ್ ಮುಖಂಡ ಈಶ್ವರಪ್ಪ ವಿರುದ್ಧ ರಾಜ್ಯ ಬಿಜೆಪಿ ನಿಯೋಗ ಚುನಾವಣಾ ಆಯೋಗಕ್ಕೆ ದೂರನ್ನು ಕೊಟ್ಟಿದೆ. ಇತ್ತೀಚೆಗೆ ಕೆಪಿ ನಂಜುಂಡಿ ನಿವಾಸದಲ್ಲಿ ಡಿಸಿಎಂಗೆ ಚುನಾವಣಾ ಕರ್ತವ್ಯಕ್ಕೆ ನಿಯೋಜಿಸಲ್ಪಟ್ಟಿದ್ದಂತಹ ರಾಯಚೂರಿನ ಶಿಕ್ಷಕರೊಬ್ಬರು ಊಟ ಬಡಿಸಿದ್ದನ್ನು ಉಲ್ಲೇಖಿಸಿ ಬಿಜೆಪಿ ಕಂಪ್ಲೇಂಟ್ ಅನ್ನು ಕೊಟ್ಟಿದೆ. ಅಲ್ಲದೆ ಬೈರತಿ ರಣಗಲ್ ಚಿತ್ರದ ಜಾಹೀರಾತು ವೆಚ್ಚವನ್ನು ನಿರ್ಮಾಪಕಿಯೂ ಆಗಿರೋ ಕಾಂಗ್ರೆಸ್ ಅಭ್ಯರ್ಥಿ ಗೀತಾ ಶಿವರಾಜ್ಕುಮಾರ್ ಅವರ ಚುನಾವಣೆಯ ವೆಚ್ಚಕ್ಕೆ ಸೇರಿಸಬೇಕು ಅಂತ ಕೋರಿ ಬಿಜೆಪಿ ದೂರನ್ನು ಕೊಟ್ಟಿದೆ. ಇದಕ್ಕೆ ಪ್ರತಿಯಾಗಿ ಕಾಂಗ್ರೆಸ್ ಕೂಡ ಬಿಜೆಪಿ ವಿರುದ್ಧ ದೂರನ್ನು ಕೊಟ್ಟಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಸಿಎಂ ಹೆಸರಲ್ಲಿ ನಕಲಿ ಪತ್ರಿಕಾ ವರದಿ ಪೋಸ್ಟ್ ಮಾಡಿರುವವರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಸೈಬರ್ ಠಾಣೆಗೆ ಕಾಂಗ್ರೆಸ್ ಕಂಪ್ಲೇಂಟ್ ಕೊಟ್ಟಿದೆ. ಆಲ್ ರೈಟ್. ಈಶ್ವರಪ್ಪನವರು ಅವರ ಅಭಿಮಾನ ಏನ್ ಬೇಕಾದ್ರೆ ಇರಬಹುದು. ಕೆವಿಯಟ್ ಬೇರೆ ಹಾಕೊಂಡಿದ್ರಲ್ಲ ಸರ್, ಅದೇನು ಹಾಕೊಂಡ್ಬಿಟ್ಟಿರ್ಬೋದು. ಚುನಾವಣಾ ಆಯೋಗ ಏನೋ ಒಂದು ರೂಲಿಂಗ್ ಕೊಡತ್ತೆ. ಅದಕ್ಕೆ ಜನರಲಿ ಇಟ್ಸ್ ನಾಟ್ ಅ ಕರೆಕ್ಟ್ ಮೆಥಡ್. ಪಕ್ಷದ ವಿರುದ್ಧವಾಗಿ ನಿಂತ್ಕೊಂಡು ಅವ್ರದ್ದೇನು ನಾನು ಹಾಕೋತೀನಿ ಅನ್ನೋದು. ಸೊ ಆ ಪಕ್ಷಕ್ಕೆ ಆ ಹಕ್ಕಿರುತ್ತೆ. ಹಾಗಾಗಿ ಅವ್ರು ಒಂದು. ಎರಡನೇದು, ಈ ರೀತಿ ಬಳಸಿಕೊಳ್ಳುವಾಗ ಪಕ್ಷ ಜನರಲ್ ಅನುಮತಿ ಕೊಟ್ಟಿದ್ದರೆ ಓಕೆ. ಸ್ಪೆಸಿಫಿಕ್ಕಾಗಿ ನಾನು ಬಳಸ್ಕೋತೀನಿ ಅನ್ನೋದಿದ್ದರೆ ಕಾನೂನು ಪ್ರಕಾರದ ಅನುಮತಿ ಬೇಕು. ಈಗ ಉದಾಹರಣೆಗೆ ಸುಮ್ಮನೆ ಯಾರು ಬಳಸಲ್ಲ, ನನಗೆ ಚೆನ್ನಾಗಿ ಗೊತ್ತಿದೆ, ವೇಸ್ಟು ಬಳಸ್ಕೊಂಡ್ರು ಏನು ಈಗ ನನ್ನ ಮಕ್ಕತ್ತು ಯಾವುದೋ ಒಂದು ಫೋಟೋ ಹಾಕ್ಬಿಡ್ತೀನಿ ಯಾರು ಅಂತಂದರೆ ಪ್ರಚಾರಕ್ಕೆ ಬೇಕಂದ್ರೆ ವೇಸ್ಟು 2 ಕಾಲು ಒಟ್ಟು ಬರಲ್ಲ ಹಾಕೊಂಡ್ರೆ. ಓಕೆ, 150% ಹೇಳ್ತಾ ಇದ್ದೀನಿ. ನಮ್ದು ಏನಾರು ಹಾಕೊಂಡ್ರೆ 2 ಓಟ್ ಬರಲ್ಲ. 2 ಓಟ್ ಬರ್ತಿದ್ದು ಒಂದು ಮೈನಸ್ ಆಗಿ 1 ಬಂದ್ಬಿಡ್ತದೆ. ಈಗಲೇ ಹೇಳಿದ್ದೀವಿ. ಸ್ಟಿಲ್ ಸುಮ್ಮನೆ ಉದಾಹರಣೆಗೆ ಹಾಕೋತೀವಿ ಅಂತಂದರೆ ದೇ ಹ್ಯಾವ್ ಟು ಟೇಕ್ ಮೈ ಪರ್ಮಿಷನ್. ನೀವು ಹಾಕ್ಕೊಳಕ್ಕೆ ಬರಲ್ಲ. ಹಾಗೆ ಅಲ್ಲುವೆ ಅವರು ಪ್ರಧಾನಿ ನಾನು ಹಾಕತೀನಿ ಅಂತ ಅನ್ನಕ್ಕೆ ಬರಲ್ಲ. ಅವ್ರು ಯಾರ ಮನೆ ಸ್ವತ್ತು ಅಲ್ಲ ಅಂತೆಲ್ಲ ಹೇಳ್ತಾರೆ. ಹಾಗಾಗಲ್ಲ. ಅವ್ರು ಯಾರ ಮನೆಯ ಸೊತ್ತೋ ಅಲ್ಲವೋ ಬೇರೆ, ಬಟ್ ಅವ್ರು ಬಿಜೆಪಿಯ ಸೊತ್ತೆ, ಅದೆಲ್ಲ ತೆಗೆದಾಕಕ್ಕಾಗಲ್ಲ. ಆಲ್ ರೈಟ್. ಇನ್ನು ನಕಲಿ ಪತ್ರಿಕಾ ವರದಿ ಇದನ್ನೆಲ್ಲ ನೋಡಬೇಡ್ರಪ್ಪ. ಗಳನ್ನೆಲ್ಲ ಇಟ್ಕೊಂಡು ಕಚಡಗಳಂತಂದು ಬೆಂಗಳೂರು ಗ್ರಾಮಾಂತರ ವಿಚಾರದಲ್ಲಿ ರಾಜಕೀಯ ಜೋರು. ಕ್ಷೇತ್ರದಲ್ಲಿ ಭಯದ ವಾತಾವರಣ ಇದೆ. ಅದಕ್ಕೆ ಅರೆಸೇನಾ ಪಡೆ ಬೇಕು ಅಂತ ಅವ್ರು ಹೇಳ್ತಿದ್ದಾರೆ. ಡಿ ಕೆ ಸುರೇಶ್ ಏನು ಮಾಡಿಲ್ಲ, ಹೆದರಿಸ್ತಾ ಇದ್ದಾರೆ ಅಂತ ಅಶ್ವಥ್ ನಾರಾಯಣ್. ಡಾಕ್ಟರ್ ಗೆಲ್ತಾರೆ ಅಂತ ಅವರು. ಡಿ ಕೆ ಶಿವಕುಮಾರ್ ಅಯ್ಯೋ JDS ಗೆಲ್ಲಕ್ಕಾಗಲ್ಲ ಅಂತಲೇ ಕಣ್ರಿ, ಅವ್ರು ಕರ್ಕೊಂಡೋಗೋರನ್ನ BJP ಸಿಂಬಲ್ಗೆ ಹಾಕ್ಬಿಟ್ಟಿದ್ದಾರೆ ಅಂತ ಅವರು. ಗಿಫ್ಟ್ ವೋಚರ್ ಆರೋಪಕ್ಕೆ ತಿರುಗೇಟು. ನಾವು ಗೆಲ್ತೀವಿ ರೀ. ಹಾಸನ, ಮಂಡ್ಯ, ಬೆಂಗಳೂರು ಗ್ರಾಮಾಂತರ, ಕೋಲಾರ. ಮಧ್ಯದಲ್ಲಿ 3 ಸೀಟ್ ಬಿಟ್ಬಿಟ್ರು. ಬೆಂಗಳೂರು ನಾರ್ತು, ಸೆಂಟ್ರಲ್ಲು, ಸೌತ್ನ ಪಾಸ್ ಆಗ್ಬಿಟ್ಟು ಹೋಗ್ಬಿಟ್ರಲ್ಲ ಸರ್. ಕೋಲಾರಕ್ಕೆ ಮಧ್ಯದಲ್ಲಿ 3 ಬಿಟ್ಬಿಟ್ರಿ. ಓಕೆ ಇರಲಿ. ಅದಕ್ಕೆ ಕುಮಾರಸ್ವಾಮಿ 28ಕ್ಕೆ 28 ನಾವು ಗೆಲ್ತೀವಿ ಅಂತ. ಆಯ್ತಪ್ಪ, ರಿಸಲ್ಟ್ ಬಂದಿದ್ದ ದಿನ ನೀವು ಯಾರು ಒಬ್ಬರು ಫೋನ್ಗೆ ಏನು ಮಾಡಿದ್ರೆ ಆಗ ಹೇಳ್ಬೋದು ನಿಮ್ಮ ಭವಿಷ್ಯ ಏನಾಯಿತು ಅಂತ. ಭವಿಷ್ಯ ಹೇಗಾಯಿತು ಅಂತ ಹೇಳೋದೇನು ಬಂದೆ, ಅದು ಇದಲ್ವಾ ಸತ್ಯ. ರಿಸಲ್ಟ್ ಬಂದಿದ್ದೀನಿ. ಎಸ್ ಎಲ್ಲ ಗೊತ್ತಿದೆ. ಇದಕ್ಕೆಲ್ಲ ಭಯದ ವಾತಾವರಣ ಇದ್ರೂ ಕೂಡ ಜನರಿಗೆ ಇದನ್ನೆಲ್ಲ ಎದುರಿಸುವಂತ ಶಕ್ತಿ ಇದೆ. ಭಯದ ವಾತಾವರಣ ಇದೆ ಅಂತ ಅದೇ ಪಾರದರ್ಶಕವಾದಂಥ ಚುನಾವಣೆ ಆಗಬೇಕು, ಆರೋಗ್ಯಕರವಾದಂಥ ಚುನಾವಣೆ ಆಗಬೇಕು. ಚುನಾವಣಾ ಅಧಿಕಾರಿಗಳು ಅವರು ಅಸೆಸ್ ಮಾಡ್ತಾರೆ. ಸುರೇಶ್ ಅವರು ರಿಪೋರ್ಟ್ ಕಾರ್ಡ್ ಕೊಡಬೇಕು. ಏನ್ ಕೆಲಸ ಮಾಡಿದ್ದೀನಿ ಅಂತ ಹೇಳ್ಬೇಕಲ್ವಾ. ಆ ಭಾಗದಲ್ಲಿ ಏನೂ ಕೆಲಸವನ್ನ ಮಾಡದೆ ಭಯದ ವಾತಾವರಣ ನಿರ್ಮಾಣ ಮಾಡಿಕೊಂಡು ನಾವು ಕೂತ್ಕೊಂಡ್ರೆ ಆಗಲ್ಲ. ಪ್ರೀತಿ ವಾತಾವರಣ ಬೇಕು. ಏಕೈಕ ಅಭ್ಯರ್ಥಿ ಕಾಂಗ್ರೆಸ್ ಇಂದ ಗೆದ್ರು. ಇಲ್ಲೂ ಸಹ ಇವತ್ತು ಡಾಕ್ಟರ್ ಮಂಜುನಾಥ್ ಗೆಲ್ಲುವಂಥದ್ದು 100ಕ್ಕೆ 100. ಇನ್ನ ಯಾವುದೋ ಮುಂದಕ್ಕಿನ್ನ 4 ವರ್ಷ ಆದ್ಮೇಲೆ ಅಂತ ಅವ್ರೇನು ದಡ್ಡನಲ್ಲ ನಮ್ಮ ಸಮಾಜದವ್ರು. ಸೋ ಕಾನ್ಫಿಡೆಂಟ್ ಶುಡ್ ಹ್ಯಾವ್ ಕಂಟೆಸ್ಟೆಡ್ ಇನ್ ದಳ ಸಿಂಬಲ್. ನಾನು ಗಿಫ್ಟ್ ಹಂಚಿದ್ನೋ ಬಿಡ್ತಿದ್ನೋ, ನಾನು ಬಾಡೂಟ ಆಗ್ತಾ ಇದೀನೋ ಬಿಡ್ತೀನೋ, ನಾನು ಚಾಕ್ಲೇಟ್ ಕೊಡ್ತಾ ಇದೀನೋ ಬಿಡ್ತಿದ್ನೋ, ಇವರೇನು ಮಾಡಲಿಲ್ವಾ. ಹಾಸನ, ಬೆಂಗಳೂರು ರೂರಲ್, ಕೋಲಾರ 4 ಸೀಟು ಗೆಲ್ಲಕ್ಕೆ ಸಾಕು. ನಮ್ದು ಅಂತ ಕ್ಲೈಮ್ ಮಾಡೋ ಸೀಟು 28 ಕ್ಷೇತ್ರದಲ್ಲಿ 4 ಅಲ್ಲ 28ಕ್ಕೆ 28 ಸ್ಥಾನ ಗೆಲ್ತೀವಿ ಅಂತ ಅವ್ರು ಹೇಳಿರೋದು. 4 ಕ್ಷೇತ್ರಕ್ಕೆ ಸೀಮಿತ ಆಗಲ್ಲ ಅಂತ ಅವ್ರು ಹೇಳಿರೋದು. ಬಹುಶಃ ಅವ್ರು ತಪ್ಪಾಗೆಲ್ಲ ಮಾತನಾಡಬೇಕಾದ್ರೆ ಬಾಯಿ ತಪ್ಪು ಹೇಳಿದ್ದಾರೆ. JDSನ 3, 25 BJP ಅಭ್ಯರ್ಥಿಗಳು ಗೆಲ್ತಾರೆ ಅಂತಕ್ಕಂಥದ್ದನ್ನ ಹೇಳಲಿಕ್ಕೆ ಹೋಗಿ ಬಾಯಿ ತಪ್ಪಿ 4 ಗೆಲ್ಲಲ್ಲ ಅಂತ ಹೇಳ್ಕೊಂಡ್ರು. ರೈಟ್. ಕಾನ್ಫಿಡೆನ್ಸ್ ಇರಬೇಕು ಇಬ್ರಿಗೂ. ಕಾನ್ಫಿಡೆನ್ಸ್ ಇದ್ರೇನೆಪ್ಪ ಫೈಟಿಂಗು. ಹಾಂ ಸರ್.
ಅದನ್ನೇ ಬಿಟ್ಬಿಟ್ರೆ ಫೈಟ್ ಮಾಡಕ್ಕೆಲ್ಲಿ. ಯುದ್ಧದಲ್ಲಿ ಜಯಶಾಲಿಯಾಗುವುದು ಶಸ್ತ್ರಾಸ್ತ್ರಗಳಿಂದ ಅಲ್ಲವಂತೆ, ಅದಕ್ಕೆ ಮೊದಲು ಯುದ್ಧವನ್ನು ಗೆಲ್ಲುತ್ತೇನೆ ಎಂಬ ಆತ್ಮಬಲದೊಂದಿಗಂತೆ. ಮಾನಸಿಕವಾಗಿ ಈ ಆತ್ಮಬಲವೇ ಇಲ್ಲದಿದ್ದವನು ಯುದ್ಧಕ್ಕೆ ಇಳಿದರೆ ಯಾವ ಅಸ್ತ್ರವನ್ನು ಇಟ್ಟುಕೊಂಡು ಹೋದರೂ ಸೋಲುತ್ತಾನಂತೆ. ಪ್ರಯೋಜನ ಇಲ್ಲ. ಹಂಗೆ. ಎಸ್. ಕೇರಳದಲ್ಲಿ ದಿ ಕೇರಳ ಸ್ಟೋರಿ ರಾಜಕೀಯ ಮುಂದುವರಿತಾ ಇದೆ. ಕ್ರಿಶ್ಚಿಯನ್ ಸಂಘಟನೆಗಳು ದಿ ಕೇರಳ ಸ್ಟೋರಿ ಚಿತ್ರ ಪ್ರದರ್ಶನ ಆಯೋಜಿಸಿರುವುದನ್ನ ಪಾಲಯಂ ಜುಮಾ ಮಸ್ದಿಯ ಇಮಾಮ್ ವೆಪಿ ಸುಹೈಬ್ ಮೌಲಿ ತೀವ್ರವಾಗಿ ಖಂಡಿಸಿದ್ದಾರೆ. ರಂಜಾನ್ ಸಾಮೂಹಿಕ ಪ್ರಾರ್ಥನೆ ಬಳಿಕ ನೆರೆದವರನ್ನ ಉದ್ದೇಶಿಸಿ ಮಾತನಾಡಿದ್ರು ಅವರು. ಈ ಚಿತ್ರ ಪ್ರದರ್ಶನದ ಮೂಲಕ ಕೆಲ ಶಕ್ತಿಗಳು ಸಮಾಜ ವಿಭಜನೆಯನ್ನ ಬಯಸ್ತಾ ಇವೆ, ಸಮಾಜದಲ್ಲಿ ಒಡಕುಂಟು ಮಾಡಲು ನೋಡ್ತಿವೆ, ಇದಕ್ಕೆ ಅವಕಾಶ ಕೊಡಬಾರದು, ಸುಳ್ಳನ್ನ ಹಬ್ಬಿಸುವವರ ಟೂಲ್ ಕಿಟ್ ನಾವಾಗಬಾರದು ಅಂತ ಸ್ಪೆಷಲ್ ಸ್ಕ್ರೀನಿಂಗ್ನಲ್ಲಿ ಅವರು ಹೇಳಿದ್ದಾರೆ. ಟೂಲ್ ಕಿಟ್ಟು, ಸುಳ್ಳು ಹಬ್ಸೋದು, ಈ ವ್ಯವಹಾರದ ಬಗ್ಗೆ ಎಲ್ಲ ನೀವು ಯಾರು ಬಂದು ನಮಗೆ ಪಾಠ ಮಾಡಬೇಡಿ. ಯಾರ್ಯಾರು ಏನೇನು ಹಲ್ಕಟ್ಟು ಕೆಲಸ ಮಾಡಿದ್ದೀರಿ ಟೂಲ್ ಕಿಟ್ಗಳು ಮತ್ತು ಸುಳ್ಳು ಸುದ್ದಿಗಳನ್ನು ಹಬ್ಸೋದ್ರಿಂದ ನಮಗೆ ಚೆನ್ನಾಗಿ ಗೊತ್ತಿದೆ. ನಂಬರ್ 1. ನಂಬರ್ 2, ತೋರಿಸ್ಬೇಡಿ, ನೋಡಬೇಡಿ, ತಪ್ಪು ಅಂತ ಹೇಳಕ್ಕೆ ಬರಲ್ಲ ನೀವು. ನಿಮ್ಮಗಳದೇ ಪ್ರಕಾರ, ಎಲ್ಲರ ಪ್ರಕಾರ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಭಾಗ. ಬೇಕಿದ್ದವ್ರು ನೋಡ್ಕೋತಾರೆ, ಸಕ್ಕಿದ್ದವ್ರು ಬಿಟ್ಕೋತಾರೆ. ನೀವೇ ಹೇಳಿದ್ದೀರಲ್ಲ ಅದನ್ನ, ಅದನ್ನ ಅಡ್ಡಿಪಡಿಸೋ ಎಲ್ಲರೂ ಹೇಳಿದ್ದೀರಿ. ನಿಮ್ಮದು ಬಂದಾಗ ನೀವೇ ಹೇಳ್ಕೊಂಡಿದ್ದೀರಿ. ಅದನ್ನ ತೋರಿಸಬಹುದು, ಏನ್ ತಪ್ಪಿದೆ ಅಂತ. ತಪ್ಪೇನಿದೆ? ತೋರಿಸ್ಲಿ ಬಿಡ್ರಿ, ನೋಡ್ಲಿ ಬಿಡ್ರಿ. IIT ಬಾಂಬೆನಲ್ಲಿ ತೋರಿಸ್ಬೋದ್ರಿ. ರಾಮನೋ ಹಿಂದೂದು ದೇವರೋ ಅಥವಾ ಇನ್ಯಾವುದೋ ಬಂದಾಗ ಅದು ತೋರಿಸ್ಬೋದು, ಬೇರೆದು ಯಾವುದೋ ಬಂದ್ಬಿಟ್ರೆ ತೋರಿಸ್ಬಾರ್ದು. ನೋಡ್ಲಿ ಬಿಡಿ, ಬೇಕಿದ್ದವ್ರು ನೋಡ್ಕೋತಾರೆ, ಸಾಕಿದವ್ರು ಬಿಟ್ಕೋತಾರೆ. ಸರಿ ತಪ್ಪುಗಳನ್ನ ಡಿಸೈಡ್ ಮಾಡೋರು ಜನ ಅಷ್ಟೇ. ಜನ ತಾನೇ, ಜನ ಅವ್ರು ಇಷ್ಟ ಬಂದಂಗೆ ನೋಡ್ಕೊಳ್ಳಿ ಅವರು ಅಂತ ಹೇಳ್ತಾರೇನೋ, ನನಗೆ ಗೊತ್ತಿಲ್ಲ. ಇವ್ರುಗಳು ಮಾತ್ರ ಅದನ್ನ ವಿರೋಧಿಸ್ತಾ ಇದ್ದಾರೆ.